ಇಷ್ಟೊಂದೆಲ್ಲ ರೆಡಿ ಆಗೋದೆ ಏನು ಮಾಡೋದು? ಬರೋ ಅಷ್ಟರಲ್ಲಿ ಈ ಥರ ಪೇಷಂಟ್ ಆಗಿದ್ದೀನಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿವಿ ಪಾರ್ಶಿವ ಡೈರೀಸ್. ಸೊ ಆಲ್ರೆಡಿ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಫ್ರೂಟ್ಸ್ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಒಂದು ಫಂಕ್ಷನ್ ಇದೆ, ಫಂಕ್ಷನಿಗೆ ಹೋಗಬೇಕು. ಹಾಗಾಗಿ ಬೇಗ ಬೇಗ ಫ್ರೂಟ್ಸ್ ತಿಂದು ರೆಡಿಯಾಗಿ ಹೋಗೋಣ. ನಾನು ರೆಡಿ ಆಗೋದಕ್ಕೆ ಈ ಸೀರೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಾಂದಿಗೆ ಜೀನ್ಸ್ ಮತ್ತು ಟೀ ಶರ್ಟ್ ರೆಡಿ ಇದೆ. ಅವಳು ಸ್ಕೂಲಿಗೆ ಹೋಗಿದ್ದಾಳೆ. ಸ್ಕೂಲಿಂದ ಬಂದಮೇಲೆ ಅವ್ರ ಪಪ್ಪ ಅವಳನ್ನ ಡ್ರಾಪ್ ಮಾಡ್ತಾರೆ. ಇವಾಗ ನಾನು ರೆಡಿಯಾಗಿ ಫಸ್ಟ್ ಹೋಗಿರ್ತೀನಿ, ಯಾಕೆಂದರೆ ಲೇಟಾಗಿ ಹೋಗುತ್ತಲ್ಲ. ಇಲ್ಲ ಅಂದರೆ ಮನು ಅಣ್ಣ ಹತ್ರ ಬೈಸ್ಕೋಬೇಕಾಗುತ್ತೆ. ಊಟ ಟೈಮ್ ಕರೆಕ್ಟಾಗಿ ಬಂದಿದೆ ಅಂತ ಎಲ್ಲರೂ ರೇಗಿಸ್ತಾರೆ. ಅದಕ್ಕೆ ಫಸ್ಟೇ ಹೊರಟೋಗ್ಬಿಡೋಣ ಅಂತ. ಸೊ ಮೈ ಫೇವ್ರೆಟ್ ಸ್ಯಾರಿ ಇದು. ಇವಾಗ ರೆಡಿ ಆಗೋಣ. ಸರ್ ರೆಡಿ ಆಯಿತು, ರೆಡಿ ಆಗಿದ್ದೀನಿ. ಇವಾಗ ಚೂರ್ಣಿಕ ಬರ್ತಾಳೆ, ಚೂರ್ಣಿ ಜೊತೆ ಓಡಬೇಕು. ಸೊ ಬಾಂಧನ ನವೀನ್ ಕರ್ಕೊಬಂದು ಡ್ರಾಪ್ ಮಾಡ್ತಾರೆ ಅವಳು ಸ್ಕೂಲಿಂದ ಬಂದಮೇಲೆ, ಹೇಳಿದ್ನಲ್ಲ. ಸೊ ಹೇಗೆ ಕಾಣ್ತಾ ಇದ್ದೀನಿ? ಆ್ಯಕ್ಚುಲಿ ಹೇರ್ ಸ್ಟ್ರೈಟ್ ಮಾಡಿದ್ದೀನಾ, ತುಂಬ ದಿನ ಆಗಿತ್ತು ಹೇರ್ ಸ್ಟ್ರೈಟ್ ಮಾಡಿ. ಸೊ ಗ್ರೋವಿಂಗ್ ಇದೆ ಹೇರು. ಈ ಸಲ ಯಾವುದೇ ಕಾರಣಕ್ಕೂ ಕತ್ರಿ ಹಾಕ್ಸಲ್ಲ. ತುಂಬ ಜನ ಬೇಜಾರು ಮಾಡ್ಕೊಂಡಿದ್ರು ನಾನು ಹೇರ್ ಕಟ್ ಮಾಡಿಸೋದಕ್ಕೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಪರ್ಸ್ನಲಾಗೂ ಮೆಸೇಜ್ ಮಾಡಿದ್ರಿ ಹೇರ್ ಕಟ್ ಮಾಡಿಸ್ಬಾರ್ದಾಗಿತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ನಮ್ಮಪ್ಪ ಎಲ್ಲ ಬೈದರು. ಅದಕ್ಕೆ ಈ ಸಲ ಹೇರ್ ಕಟ್ ಮಾಡಿಸೋದು ಬೇಡ, ಹಾಗೆ ಹೇರ್ ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇವಾಗ ಹೋಗಿ ಅಲ್ಲಿ ಸ್ವಲ್ಪ ಥಾಟ್ ಎಲ್ಲ ಹೊಡಿಬೇಕು. ನವೀನ್ ನನಗೆ ಬೈತಾ ಇದ್ದಾರೆ, ಆವಾಗಿಂದನೂ ರೆಡಿ ಆಗ್ತಾಯಿದೆ, ಇನ್ನೂ ರೆಡಿ ಆಗಿಲ್ವಾ ಅಂತ. ಹೆಣ್ಮಕ್ಳು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಿಮಗೆ ಗೊತ್ತಲ್ಲ ಎಷ್ಟು ಲೇಟ್ ಆಗುತ್ತೆ ಅಂತ. ನಂದು ಅಷ್ಟೇ ಲೇಟಾಗಿದೆ. ಸೊ ಸಿಂಪಲ್ಲಾಗಿ ನೆಕ್ ಚೈನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದೇ ಡೈಲಿ ಇಯರಿಂಗು, ಅದೇ ಸಾಕು ಸಿಂಪಲ್ಲಾಗಿ. ಸೊ ಐ ಆಮ್ ರೆಡಿ ಫೈನಲಿ. ಲುಕ್ ಹೊರಗಡೆ ತೋರಿಸ್ತೀನಿ ಬನ್ನಿ ಇವಾಗ. ಹಾಂ, ಇದು ಇವತ್ತಿನ ಲುಕ್ ಹೇಗಿದೆ? ಐ ಥಿಂಕ್ ಸ್ವಲ್ಪ ಸಣ್ಣ ಆಗಿದ್ದೀನಿ ಅನಿಸ್ತಾ ಇದೆ. ನವೀನ್ ನೋಡಿಕೊಂಡು ಹೊಟ್ಟೆ ಹರ್ಕೋತಾ ಇದ್ದಾರೆ. ರೆಡಿ ಆ್ಯಂಡ್ ಅದೇ ಕೂಡ ತೊಗೊಬಿಡೋಣ. ಎಲ್ಲೋದು ಇದೊಂದೇ. ದಿಸ್ ಇಸ್ ಮೈ ಸರಿ. ಸೊ ಮೇಡಮ್ ಅವರು ಬರ್ತೀನಿ ಅಂತ ಹೇಳಿ 12:30 ಆಯಿತು. ಇವಾಗ ಕಾಲ್ ಮಾಡಿ ಹೇಳ್ತಾ ಇದ್ದಾಳೆ, ಅಕ್ಕ ಎಲ್ಲೇ ಬಿಡ್ಸ್ಕೊತೀಯ, ಅಲ್ಲಿಗೆ ಬರಲ್ಲ ಅಂತ. ಇಂಥ ನನ್ನ ತಂಗಿ ಗೊತ್ತಾ, ಬರ್ತಾಳೆ ಇವಾಗ. ಅಕ್ಕ ಲೇಟಾಗೋಯ್ತು ಅಕ್ಕ, ಸಾರಿ ಅಂತ ಹೇಳ್ಕೊಂಡು. ಸೊ ರೆಡಿಯಾಗಿ ವೆಯ್ಟ್ ಮಾಡೋದಿದೆಯಲ್ಲ, ಅಪ್ಪ ದೇವರೇ ಅನಿಸ್ಬಿಡುತ್ತೆ. ನಾನು ನಟ್ಸ್ತೀನಿ ಅಷ್ಟೆಲ್ಲ ಅವ್ರು ಬರೋ ತನಕ ನಟ್ಸಾದರೂ ಖಾಲಿ ಮಾಡೋಣ. ಇವಾಗ ಹೋಗಿ ನಟ್ಸ್ ತಿನ್ಕೊಂಡು ಕೂತಿರ್ತೀನಿ. ಅದೆಷ್ಟು ಗಂಟೆಗೆ ಬರ್ತಾಳೋ ಬರಲಿ. ಇನ್ನೊಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಬಾಂಧವೇ ಬರ್ತಾಳೆ. ತುಂಬ ಅಂದರೆ ತುಂಬ ದಿನ ಆಗಿತ್ತು ರೆಡಿಯಾಗಿ. ಇವತ್ತು ರೆಡಿಯಾಗಿದ್ದೀನಿ. ನೆಕ್ಸ್ಟ್ ಇನ್ನು ಯಾವಾಗ ರೆಡಿ ಆಗ್ತಾರೋ ನಂಗೆ ಗೊತ್ತಿಲ್ಲ. ರೇರ್ ನಾನು ಈ ಥರ ಸ್ಯಾರಿ ಹಾಕ್ಕೊಂಡು ರೆಡಿ ಆಗುತ್ತೆ. ನನಗಿಷ್ಟ ಆದರೆ ಮಾತ್ರ, ಇಲ್ಲ ಅಂದರೆ ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಎಸ್ಕೇಪ್ ಆಗ್ತೀನಿ. ಸೊ ನಟ್ಸ್ ರೆಡಿ ಇದೆ. ಇವಾಗ ಕುತ್ಕೊಂಡು ನಟ್ಸ್ ಅವ್ರು ಖಾಲಿ ಮಾಡ್ತೀನಿ. ಬಂದು ಕಾಲ್ ಮಾಡ್ತಾರೆ ಅಲ್ಲಿ ತನಕ. ನಾನು 5 ನಿಮಿಷ ವೆಯ್ಟ್ ಮಾಡ್ತಾನೆ ಅವಳ. ಅಪ್ಪ ಬ್ಯಾಕ್ ಪೇಯ್ನ್ ಶುರು ಆಗೋಗ್ಬಿಟ್ಟೈತೆ. ಟಿವಿಗೆ ಇವಾಗ ರೆಸ್ಟ್ ಇದೆ. ಬಾಂದು ಬಂದಮೇಲೆ ನೋ ರೆಸ್ಟ್. ನಲ್ಲಿ ಮೇಡಮ್ ಅವ್ರು ಬಂದಿದ್ದೀರಾ? ಹಲೋ. ಎಷ್ಟೊತ್ತು ವೆಯ್ಟ್ ಮಾಡಿಸೋದು? ಹಾಂ, ಏನು ಕಡಿ ಕಡಿ ಕೈ ಕಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೊ ಮಚ್. ನಡಿ. ಓಕೆ, ಇವಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡಿ ಇಟ್ಟಿದ್ದೆ, ಬರೋಷ್ಟಿಗೆಲ್ಲ ಆಫ್ ಆಗೋಗ್ಬಿಟ್ಟಿದೆ. ನಡಿ 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 ನಡಿ. ಏನು ಮಾಡೋದು, IT ಎಂಪ್ಲಾಯೀಸ್. ಆಯಿತು. ನಿಮ್ಮ ಅಣ್ಣ ಹತ್ರ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೆ. ಬರ್ತೀನಿ ನಂಗೆ ಗೊತ್ತಿಲ್ಲ. ನಾನು ಇವಾಗ ನಿಮ್ಗೆ ಏನಾದ್ರು ಫೋನ್ ಮಾಡಲಿಲ್ಲ ಅಂದರೆ ಹಂಗೆ ಹೊರಟೋಗ್ತಾ ಇದ್ದೆ. ಹಾಂ ಹಾಂ ಹಾಂ, ಸರಿ ಇದು. ಯಾಕಂದ್ರೆ ಬಾದ್ಮೇಲೆ ಕರ್ಕೊಂಡೇ ಬರಬೇಕಾಗಿತ್ತು. ಸರಿ ಇದೆಯಾ ಬಾ ನೀನು. ಅದು ತೆಗೆದು ಹಾಗೆ ತಲೆ ಸರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗುರುರಾಜ ಕಲ್ಯಾಣ ಮಂದಿರ. ಬಾ ಇವಾಗಿದೆ, ಬರಲ್ಲ ಅಂತ ಹೇಳಿ ಮೇಡಮ್ ಅವರು ಕಾಲ್ ಮಾಡಿಸಿದ್ದಾರೆ. ಬರಲ್ಲ ಅಂತ ಹೇಳಿ ಅಂತ. ಸೊ ಇವಾಗ ನಾವು ವೇರಂಟರಿಂಗ್ ಸೆರೆಮನಿ ಚೌಟ್ರಿ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನಮಗೆ ಕಣ್ಣಿಗೆ ಕಾಣಿಸಿದ್ದು ನಮ್ಮ ಟೀಮ್, ಟೆರರ್ ಟೀಮ್.
ಪಾಪ ದೀಕ್ಷಾ ಮ್ಯಾಮ್ಗೆ ಬೇಗ ಬರ್ತೀವಿ ಅಂತ ಹೇಳಿ ಅವ್ರು ಬೇಗ ಬಂದಿದ್ದಾರೆ, ನಾವೇ ಲೇಟಾಗಿ ಬಂದಿದ್ದೀವಿ. ಸೊ ನಮ್ಮ ಟೀಮ್ ಪರಿಚಯ ಇವರು ಶ್ರೇಯಸ್ ಅವರು, ಜೊತೆಗೆ ಶ್ರುತಾ ಬ್ರೋ, ಹಿಂದೆ ದೀಕ್ಷಾ ಮ್ಯಾಮ್, ಇವಳು ನಿಮ್ಗೆ ಗೊತ್ತೇ ಇರುತ್ತೆ ಚೂರ್ಣಿಕಾ, ಆ್ಯಂಡ್ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಹಿಂದೆ ಅಶೋಕಣ್ಣ, ಅವ್ರ ಪಕ್ಕ ಪ್ರವೀಣ್ ಜಿ ಇದ್ದಾರೆ ಬ್ಲ್ಯಾಕ್ ಶರ್ಟಲ್ಲಿ, ಆ್ಯಂಡ್ ಅವ್ರ ಪಕ್ಕ ಚಂದನ್. ಬಟ್ ಹಿಂದೆ ಇಬ್ಬರು ಇದ್ದಾರೆ, ಹಿಂದೆ ಇಬ್ಬರೂ ತೋರಿಸ್ಬೇಕು, ಮರ್ತೋಗ್ಬಿಟ್ಟಿರ್ತೀನಿ, ಅವ್ರ ಮುಂದೆ ಕೂತ್ಕೊಬಿಟ್ಟು ಸೆಂಟ್ರಲ್ಲಿ. ಅಣ್ಣ ಏನಣ್ಣ ಬಂದಾಗಿಂದ ನಿಮ್ಮ ವಂಶದ ಕೊಡಿ ಫೋನ್ ಬಿಟ್ಟಿಲ್ಲ, ನಿಮ್ಮ ವಂಶದ ಕೊಡಿ ಫೋನ್ ಬಿಟ್ಟಿಲ್ಲ, ಈ ಲೆವೆಲ್ ಬಿಸಿ ವಂಶದ ಕೊಡಿ. ಯಾಕೆ ನಿಮ್ಮ ವಂಶದ ಕೊಡಿ ಇಷ್ಟೊಂದು ಬಿಸಿ ಮಾಡ್ಬಿಟ್ಟಿದ್ದೀರಾ? ಏನಂದರೆ ಚೌಟ್ರಿಗೆ ಎಂಟರ್ ಆದಾಗಿಂದ ಶರು ಅವರು ಫೋನ್ ಬಿಟ್ಟೇ ಇಲ್ಲ, ಒಂದು ಹಾಯ್ ಕೂಡ ಇಲ್ಲ, ಫೋನಲ್ಲೇ ಮುಳುಗೋಗಿದ್ರು. ಅಷ್ಟರಲ್ಲಿ ರಾಕಿ ಬಾಯ್ ಅವ್ರ ವೈಫ್ ಜೊತೆ ಖಡಕ್ಕಾಗಿ ಎಂಟ್ರಿ ಕೊಟ್ಟರು. ಇವರೇ ರಾಕಿ ಬಾಯ್ ಆ್ಯಂಡ್ ಅವ್ರ ವೈಫ್ ಶ್ರುತಿ, ಜೊತೆಗೆ ಅವ್ರ ಮಗ ಎಲ್ಲ ಸಡನ್ನಾಗಿ ಎದ್ದು ನಿಂತ್ಕೊಬಿಟ್ರು. ಯಾಕೆ ಅಂತಂದರೆ ಎಲ್ಲ ಒಂದು ಗ್ರೂಪ್ ಫೋಟೋ ತೊಗೊಳ್ಳೇಬೇಕಲ್ವ. ಏನು ಗೊತ್ತಾ, ಅರ್ಥ ಚೌಟ್ರಿನೇ ನಾವು ಆಗಿದ್ವಿ, ಫುಲ್ ಸೌಂಡು. ಮನೋಣ್ಣಗೆ ಬಂದು ಜಾಯ್ನ್ ಆಗಬೇಕು ಅಂತ ಆಸೆ, ಬಟ್ ಬರೋಕ್ಕಾಗಲ್ವೇ, ಅಲ್ಲಿ ಪೂಜೆಲಿ ಇರಬೇಕಲ್ವ. ಅದಕ್ಕೆ ನಮ್ಮ ಗ್ರೂಪೇ ಒಟ್ಟೋಯ್ತು ಅವ್ರ ಸ್ಟೇಜ್ ಮೇಲೆ. ಪಾಪ ಅಣ್ಣನ ಮಗ ಫುಲ್ ಸುಸ್ತಾಗಿ ಮಲ್ಗೋಬಿಟ್ಟಿದ್ದಾರೆ, ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಫೋಟೋ ತೊಗೊಂಡ್ವಿ ಅವ್ರ ಜೊತೆ. ಸೊ ಅಣ್ಣಂಗೆ ಬಾಯ್ ಹೇಳಿ ಸ್ಟೇಜಿಂದ ಎಲ್ಲ ಮುಂದೆ ಬಂದ್ವಿ. ಯಾಕೆಂದರೆ ಮೇಡಮ್ ಅವ್ರ ಬರ್ಡೇ ಅಲ್ಲ, ಕೇಕ್ ಕಟ್ ಮಾಡಿಸ್ಲೇಬೇಕು. ಅವಳು ನಾನು ಹೀಗೆ ಕೂತೀನಿ, ಕೈಯಲ್ಲೇ ಚಾಕು ಬೇಡ ಅಂತ ಎಲ್ಲ ಸ್ಕೋಪ್ ಕೊಟ್ಟಳು. ಬಟ್ ನಾವು ಬಿಡಬೇಕಲ್ಲ, ನಾವು ಒಂದೊಂಚೂರು ತಿನ್ನಬೇಕಲ್ಲ. ಹಾಗಾಗಿ ಎಲ್ಲರನ್ನು ಕರೆದು ಎಲ್ಲ ಬ್ಯುಸಿಯಾಗಿ ಹೋಗಿದ್ದಾರೆ. ಎಲ್ಲರೂ ಮಾತಾಡೋದ್ರಲ್ಲೇ ಬಿಸಿ, ಡೈಲಿ ಸಿಗ್ತಾರೆ, ಆದರೂ ಮಾತಾಡೋದು ಇದ್ದೇ ಇರುತ್ತೆ. ಚಂದನವರಂತೂ ಟೇಬಲೆಲ್ಲ ಇಲ್ಲ, ಯಾವ ಕಾರ್ ಮೇಲೂ ಬೇಡ, ನನ್ನ ಕೈನೇ ಇಟ್ಕೊತೀನಿ, ಟೇಬಲ್ ಮಾಡ್ಕೊತೀನಿ ಅಂತ ಕೈಯೆಲ್ಲ ಇಟ್ಕೊಂಡಿದ್ದಾರೆ ಅವ್ರ ಪ್ರೀತಿ ತಂಗಿ ಹತ್ರ ಕೇಕ್ ಕಟ್ ಮಾಡಿಸೋದಕ್ಕೆ. ಎಲ್ಲ ಮಾತಾಡ್ತಾ ಇದ್ದಾರೆ, ನಾನಂತೂ ವಿಡಿಯೋ ಮಾಡ್ತಾರಲ್ಲಿ ಬ್ಯುಸಿ ಇದ್ದೀನಿ. ಮೇಡಮ್ ಅವ್ರು ಎಂಟ್ರಿ ಕೊಡ್ತಾರೆ ಅಂದರೆ ಹಿಂದ್ಗಡೆಯಿಂದ ಯಶ್ವಿನ್ ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ಬಂದರೋ ಬಾಬಾ ಬಂದರೋ ನನಗೆ ಸ್ಪೆಷಲ್ ಎಂಟ್ರಿ ತೊಗೊಳ್ತಾ ಇದ್ದಾರೆ ಎಲ್ಲರ ಮಧ್ಯೆ. ಫೈನಲಿ ಶರು ಅವರು ಮಾತಾಡೋದು ಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು, ಕೇಕ್ ವೆಯ್ಟ್ ಮಾಡ್ತಾ ಇದೆಯಲ್ಲ ಪಾಪ, ಇನ್ನೇನು ಮಾಡೋದು ಅಂತ ಮೇಡಮ್ ಅವ್ರಿಗೆ ಕೂಲಿಂಗ್ ಗ್ಲಾಸ್ ಹಾಕ್ಸಿ ಕೈಗೆ ಲೈಟರ್ ಕೊಟ್ಟಿದ್ದಾರೆ. ನೋಡಿ, ಮ್ಯಾಚ್ ಬಾಕ್ಸ್ ಇಲ್ಲ, ಲೈಟರ್ ಮಾತ್ರ ಬೇಗ ಹೊಡೋಗ್ಬಿಡ್ತಾರೆ. ಚಂದನ್ ಅವರಂದು ಕೈನ ಅಲ್ಗಾಡ್ಸೇ ಇಲ್ಲ, ಹೆಂಗೆ ಸ್ಟಿಫಾಗಿ ಇಟ್ಕೊಂಡಿದ್ದಾರೆ ನೋಡಿ, ಹೆಂಗಿದೆ ಕನ್ಸಿಸ್ಟೆನ್ಸಿ ನಮ್ಮ ಚಂದನ್ ಅವ್ರದ್ದು. ದೀಕ್ಷಾ ಮ್ಯಾಮ್ ಅಂತೂ ಬೇಗ ಕಾಲೇಜಿಗೆ ಹೋಗಬೇಕು, ಯಾಕೆಂದರೆ ಲೆಕ್ಚರ್ ಅಲ್ವಾ, ಲೇಟಾಗಿ ಹೋದರೆ ಅವ್ರು 1 ಅವರ್ ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ. ಸೊ ಇವ್ರು ಪರಿಚಯ ಮಾಡಿಸಿರಲ್ಲ, ಕೇಕ್ ತಿನ್ನಿಸ್ಕೊಳ್ತಾ ಇರೋರು ಪೂಜಾ ಮ್ಯಾಮ್, ನನ್ನ ಫೇವ್ರೆಟ್ ಡಾರ್ಲಿಂಗ್. ಯಾರ್ದು ಊಟ ಆಗಿಲ್ಲ ಓಕೆನಾ, ಅದಕ್ಕೋಸ್ಕರ ಎಲ್ಲರಿಗೂ ಕ್ರೇವಿಂಗ್ಸ್ ಆಗ್ತಾಯಿದೆ. ನಾ ಮುಂದೆ ಕೇಕ್ ತಿನ್ಸೋಕೆ ಹೋಗ್ತಾ ಇದ್ದಾರೆ, ಕೇಕು ತಿಂತಾ ಇದ್ದಾರೆ. ಸೊ ನನಗೂ ಅನ್ನಿಸ್ತು, ನನಗೂ ಕೇಕ್ ಕಾಲಿಗೋಗ್ಬಿಡುತ್ತೆ, ಮೀನ್ಸ್ ಅವ್ರು ತಿನ್ನಿಸೋದಕ್ಕೆ, ನಾನು ತಿನ್ನೋದಕ್ಕಲ್ಲ ಅಂತ ಬೇಗ ಪ್ರವೀಣ್ ಜಿಗೆ ಫೋನ್ ಕೊಟ್ಟು ನಾನು ಓಡೋಗಿ ಒಂದು ವೀಡಿಯೋ ಜೊತೆಗೆ ಒಂದು ಫೋಟೋ ಕೂಡ ತೆಗೆಸ್ಕೊಂಡ್ವಿ. ಹಾಗೆ ನಮ್ಮ ಅಣ್ಣ ಕೂಡ ಜಾಯ್ನ್ ಆದರು. ಹಾಗೆ ಹಿಂದೆಯಿಂದ ದೀಕ್ಷಾ ಮ್ಯಾಮ್ ಬಂದು ಬಾಯ್ ಮಾಡ್ತಾ ಇದ್ದಾರೆ ಹೊರಡೋದಕ್ಕೆ. ಹಿಂದೆ ನೋಡಿ ನಮ್ಮ ಇಬ್ಬರು ಹುಡುಗರು ಬಂದರು, ಶರು ಆ್ಯಂಡ್ ಶ್ರೇಯಸ್. ನಮ್ಮ ಚೂರ್ಣಿಗೆ ಫೋಟೋಸ್ ನೀಟಾಗಿ ಬರಬೇಕು ಅನ್ನೋದೇ ಚಿಂತೆ. ಅಕ್ಕ ನನ್ನ ಫೋಟೋಸ್ ಚೆನ್ನಾಗಿ ಬರಬೇಕು, ವೀಡಿಯೋಸ್ ಚೆನ್ನಾಗಿ ಬರಬೇಕು ಅಂತ, ಯಾಕಂದರೆ ಸ್ಟೇಟಸ್ ಹಾಕ್ಕೊಬೇಕಲ್ಲ. ನೋಡಿ ಪಾಪ ನಮ್ಮ ಕೃತ ಹಿಂದೆ ನಿಂತ್ಕೊಬಿಟ್ಟಿದ್ದ ಪೂಜಾ ಮ್ಯಾಮ್ ಮಗ. ಆಮೇಲೆ ಕರೆದು ಅವನು ಕಾಲೇಜ್ಗೆ ಹೋಗಬೇಕು, ನೀನು ಬೇಗ ಕೇಕ್ ತಿನ್ಕೊಂಡು ಹೋಗು ಅನ್ನೋಷ್ಟರಲ್ಲಿ ದೀಕ್ಷಾ ಮ್ಯಾಮ್ ಬಂದು ನನ್ನ ಊಟನ ನೀವೇ ಮಾಡಿ ಅಂತ ಹೇಳಿ ಹೊರಟೇ ಬಿಟ್ಟರು. ಕೇಕ್ ಖಾಲಿ ಆಗೋಯ್ತು, ನಮ್ಮ ಮೇಡಮ್ ಅವ್ರು ಎಂಟ್ರಿ ತೊಗೊಂಡ್ರು. ಏನು ಮಾಡೋದು, ಅದಕ್ಕೆ ಅವಳನ್ನ ಕರ್ಕೊಂಡೋಗಿ ಫಸ್ಟ್ ಊಟಕ್ಕೆ ಕೂರಿಸಿದ್ವಿ, ಹೊಟ್ಟೆ ಹಶ್ವಾಗಿರುತ್ತೆ ಅಂತ. ಏನು ಗೊತ್ತಾ, ಫಸ್ಟು ಸಕ್ಕರೆ ಹಾಕಿದ್ದಾರೆ. ಅಯ್ಯಂಗಾರಿ ಊಟದಲ್ಲಿ ಫಸ್ಟು ಸಕ್ಕರೆ ಹಾಕ್ತಾರಂತೆ, ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಅನ್ನ ಸಾಂಬಾರು. ಮನೋಣ್ಣ ಫಸ್ಟೇ ಹೇಳಿದರು, ಊಟ ಬಡಿಸಿದಾಗ ಎದ್ದೋಗ್ಬಿಡ್ಬೇಡ, ನಮ್ಮ ಕಡೆ ಸಂಪ್ರದಾಯನೇ ಬೇರೆ ಅಂತ. ಸೊ ಅನ್ನ, ತುಪ್ಪ, ಬೇಳೆ ಸಾಂಬಾರು ಮೀನ್ಸ್ ದಾಲು ನಮ್ಮದೆಲ್ಲ ಫೇವ್ರೇಟು. ನನಗೇನು ಚಿಂತೆ ಅಂದರೆ, ಅಯ್ಯೋ ಫಸ್ಟೇ ಕಾಪ್ಸ್ ತೊಗೋಬೇಕಾ ಅನ್ನೋದೇ ಚಿಂತೆ ಆಗಿತ್ತು. ಲಿಖಿತ್ ಅವರು ಫುಲ್ ಸ್ಟ್ರಿಕ್ಟ್ ಡಯೇಟಲ್ಲಿರೋದ್ರಿಂದ ಅವರು ರೈಸ್ ತಿಂತಾ ಇಲ್ಲ. ಚೂರ್ಣಿಗೆ ಸಾಂಬಾರು ಸ್ವಲ್ಪ ಸಿಕ್ಬಿಟ್ಟಿದೆ, ನನಗೆ ಸಾಂಬಾರು ಬೇಕು ಅಂತ ಇದ್ದಾಳೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊತ ಹೇಳಿ ಎಲ್ಲರೂ ರೈಸ್ ತಿನ್ನೋಕ್ಕೆ ಶುರು ಮಾಡಿದ್ರು. ಅದ್ರ ಜೊತೆಗೆ ಸಡನ್ನಾಗಿ ನನಗೆ ಫೈಬರ್ ಬೇರೆ ಸಿಕ್ಬಿಡ್ತು. ಬೀನ್ಸ್ ಕ್ಯಾರೆಟ್ ಪಲ್ಯ ನೋಡಿ, ಎಷ್ಟೊಂದು ಫೈಬರಿಗೆ ಸಿಕ್ತು. ಹಾಗೆ ಸಂಡಿಗೆ. ಇವರಿಬ್ರು ನನ್ನ ಕಾಪಿ ಮಾಡ್ತಾ ಇದ್ದಾರೆ. ಇವರಿಬ್ರು ನನ್ನ ಕಾಪಿ ಮಾಡ್ತಾ ಇದ್ದಾರೆ ಅಲ್ಲ ಮಗಳೇ? ಇವ್ರನ್ನ ಕಾಪಿ ಮಾಡ್ತಾ ಇದ್ದಾರೆ. ನಾನು ಬಾಂಧನ್ ಕಾಪಿ ಮಾಡ್ತಾ ಇದ್ದೀನಿ, ಇವರಿಬ್ರು ನನ್ನ ಕಾಪಿ ಮಾಡ್ತಾ ಇದ್ದಾರೆ.
ಫೈನಲಿ ಮನೋಣ್ಣ ಎಲ್ಲ ಶಾಸ್ತ್ರಗಳನ್ನ ಮುಗಿಸಿ ಕೆಳಗಡೆ ಓಡ್ ಬಂದಿದ್ದಾರೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ. ಆದರೆ ನಾವು ಊಟಕ್ಕೆ ಕೂತ್ಕೊಬಿಟ್ಟಿದ್ದೀವಿ. ನೋಡಿ ಈ ಅಕ್ಕ ಬುಕ್ಕರು ತಟ್ಟೆ ಖಾಲಿಯಾಗಿದೆ, ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಅಷ್ಟೇ, ನನ್ನ ತಟ್ಟೆನೂ ಖಾಲಿಯಾಗಿದೆ. ಹೊಟ್ಟೆ ತುಂಬ ಹಶ್ವಾಗ್ತಾ ಇದೆ, ಹಾಗಾಗಿ ತಟ್ಟೆ ಅಷ್ಟು ಬೇಗ ಖಾಲಿ ಆಗ್ತಾ ಇದೆ. ಬಟ್ ಏನಂದರೆ ಅಯ್ಯಂಗಾರಿಯಲ್ಲಿ ಸ್ವಲ್ಪ ಲೇಟ್ ಅನಿಸುತ್ತೆ ಊಟ ಬಡಿಸೋದು. ನಾನು ಇದನ್ನು ಸ್ವೀಟ್ದು ಪುರಿ ಉಂಡೆ ಅಂತ ಸೈಡಿಗೆ ಎತ್ತಿಟ್ಬಿಟ್ಟಿದ್ದೆ. ಆಮೇಲೆ ಒಂಚೂರು ಟೇಸ್ಟ್ ಮಾಡಿ ನೋಡಿದೆ, ಅದು ಸಂಡಿಗೆ. ಆಮೇಲೆ ಚಂದು ಮತ್ತು ಶ್ರುತಾ ಅಣ್ಣಂಗೂ ಹೇಳಿದೆ, ಅಯ್ಯೋ ಅದು ಸಂಡಿಗೆ ಸ್ವೀಟ್ ಇಲ್ಲ ಅಂತ. ಊಟ ಆಗಿ ಎಲ್ಲ ಹೊರಡೋಕೆ ರೆಡಿ ಆದ್ವಿ. ಮೇಡಮ್ ಅವ್ರ ಗ್ಯಾಪಲ್ಲಿ ಚಂದು ಅವ್ರದ್ದು ಬ್ಯಾಗ್ ಇಸ್ಕೊಂಡು, ಅಮ್ಮ ಇದು ನಾನು ಸ್ಕೂಲ್ಗೆ ತೊಗೊಂಡೋಗ್ತೀನಿ ಅಂತ ಮನೆಗೆ ತಂದ್ಲು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಹಾಗೆ ಗಿಫ್ಟಾಗಿ ಈ ಬ್ಯಾಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು. ಮನು ಅಣ್ಣ ಥ್ಯಾಂಕ್ ಯು. ಹಾಗೆ ಸ್ವೀಟ್ ಕೂಡ ಕೊಟ್ಟಿದ್ದಾರೆ. ಏನು ಗೊತ್ತಾ, ನನಗೆ ಟೇಸ್ಟ್ಗೆ ಈ ಸ್ವೀಟ್ ಸಿಗಲೇ ಇಲ್ಲ. ಒಂದೊಂದು ಚೂರು ಸಿಕ್ತು. ನವೀನ್ ಮತ್ತು ಬಾಂದು ಇಬ್ಬರು ತಿನ್ನಬೇಕಾದ್ರೆ ಒಂದು ಚೂರು ತಿಂದೆ ಅಷ್ಟೇ. ಆಮೇಲೆ ಎದ್ದು ನೋಡ್ತೀನಿ ಸ್ವೀಟೇ ಖಾಲಿ. ಚಂದು ಅವರು ಬ್ಯಾಗ್ ಕೊಟ್ಟಿದ್ದಾರೆ, ಅದು ಮನು ಅಣ್ಣವ್ರ ಕಡೆಯಿಂದ ಬಂದಿರೋ ಬ್ಯಾಗು. ಥ್ಯಾಂಕ್ ಯು ಚಂದು. ಕಣ್ಣಿಗೇನೋ ಬಿದ್ದುಬಿಟ್ಟಿದೆ, ಹೆಂಗೆ ಕಾಟ ಕೊಡ್ತಾ ಇದೆ ಅಂದರೆ, ಮಧ್ಯಾಹ್ನ ಬಂದಾಗಿಂದ ಫಂಕ್ಷನ್ ಮುಗಿಸಿ ಮಲ್ಗೆ ಇದ್ದೀನಿ, ಯಾಕೆಂದರೆ ಕಣ್ಣು ಬಿಡೋಕೆ ಆಗ್ತಾಯಿಲ್ಲ. ಇವಾಗ ನಮ್ಮ ಅಪ್ಪನಿಗೆ ಹೇಳೋದಕ್ಕೆ ನಮ್ಮಪ್ಪ ಡಾಕ್ಟ್ರ್ ಥರ ಒಂದು ಟ್ಯಾಬ್ಲೆಟ್ಸ್ ಕೊಡ್ಸೋದು, ತಗೊಂಬಾ ಇದು ತಗೋ ಸರಿಯಾಗುತ್ತೆ ಅಂತ ಹೇಳಿದರು. ತಗೊಂಡಿದ್ದೀನಿ, ನೋಡಬೇಕು ಯಾವ ಲೆವೆಲ್ಗೆ ಚುಚ್ತಾ ಇದೆ ಅಂದರೆ, ಈ ಕಣ್ಣು ನೋಡಿ ಗೊತ್ತಾಗ್ತೈತೆ ಎಷ್ಟು ರೆಡ್ಡಾಗಿದೆ ಅಂತ. ಓ ದೇವ್ರೆ, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಆ ಲೆವೆಲ್ಗೆ ನಾವು ಕೊಡ್ತಾಯಿದೆ. ಕಾಫಿ ಮಾಡ್ಕೊಂಡ್ವಿ ನನಗೆ ನವೀನಿಗೆ. ಬಿಸ್ಕೆಟ್ ಜೊತೆ ತಿನ್ಬೇಕು ಇವಾಗ ನಾನು. ಕಡಲೆ ಬೀಜ ಹುರ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ, ಕಣ್ಣು ಅಷ್ಟು ನೋವ್ತಾ ಇದೆ. ಬಾಂದಿಗೆ ಇವತ್ತು 2 ಜಡೆ ಹೆಂಗೆಂಗೋ ಹಾಕಿ ಕಳಿಸಿದ್ದೀನಿ. ಸೊ ಕಾಫಿ ಆ್ಯಂಡ್ ಬಿಸ್ಕೆಟ್. ಸಖತ್ ಎಂಜಾಯ್ ಮಾಡಿದ್ರಿ ಮಾತ್ರ ಇವತ್ತು. ಫನ್ ಇತ್ತು, ಚೆನ್ನಾಗಿತ್ತು. ಕಾಫಿ ಆದಮೇಲೆ ಇಬ್ಬರು ವಾಕ್ ಕೊಟ್ವಿ. ಈ ಗ್ಯಾಪಲ್ಲಿ ಅಶೋಕ್ ಅಣ್ಣನ ಕೂಡ ಮೀಟ್ ಮಾಡ್ಕೊಬಂದ್ವಿ, ಯಾಕೆಂದರೆ ನಾವು ಆನ್ ದ ವೇ ಅವ್ರ ಮನೆ ಮುಂದೆನೇ ವಾಕ್ ಹೋಗಿ ಬರೋದು. ಇವತ್ತು ಕೂಡ ಅಣ್ಣನ ಮೀಟ್ ಮಾಡಿ ಬಂದ್ವಿ. ನಾನು ಆಲ್ರೆಡಿ ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ. ಆ್ಯಂಡ್ ಮೋರೋವರ್ ಕಣ್ಣಲ್ಲಿ ಕೂಡ ತುಂಬ ನೀರು ಬರ್ತಾ ಇದೆ, ಕಣ್ಣು ನೋವಿಗೆ. ಶೀತ ಥರ ಬೇರೆ ಆಗೋಗ್ಬಿಟ್ಟಿದೆ ನನಗೆ. ಲಿಟ್ರಲಿ ಯಾಕಾದರೂ ವಾಕ್ ಬಂದೇ ಅನಿಸ್ತು, ಬಟ್ ಏನು ಮಾಡೋದು, ವಾಕ್ ಮಾಡಲೇಬೇಕಲ್ಲ. ವಾಕ್ ಮಾಡಿ ಹೋಗಿ ಗಾಡಿ ತೊಗೊಂಡು ಮೇಡಮ್ ಅವ್ರನ್ನ ಕರ್ಕೊಂಬರೋಕೆ ಹೋದ್ವಿ. ಮೇಡಮ್ ಅವ್ರು ಇನ್ನು ದೊಣ್ಣೆ ವರ್ಷನ್ ಕಲಿತಾ ಇದ್ದಾರೆ ಸ್ಲೋ ಆಗಿ. ಎಲ್ಲ ಮಕ್ಕಳೂ ಬಿಟ್ಟಾಯಿತು, ಎಲ್ಲ ಓಡಾಡ್ತಾ ಇದ್ದಾರೆ. ಇವನು ಮೋಹನ್ಶು ನನ್ನ ಮಗಳು ಫ್ರೆಂಡು, ಇಬ್ಬರು ಕೀಟ್ಲೆಗಳು ಮಾತ್ರ. ಸೊ ಇವರು ಬರೋಕ್ಕೆ ರೆಡಿ ಇದ್ದಾರೆ. ಅದಕ್ಕಿಂತ ಮುಂಚೆ ಸರಿಗೆ ಬಾಯ್ ಹೇಳಿ ಬರಲೇಬೇಕಲ್ಲ, ಒಂದು ಪಂಚು ಒಂದು ಐಫೈ ಕೊಟ್ಟು ಬಾಯ್ ಹೇಳಿ ಬರ್ತಾ ಇದ್ದಾಳೆ. ನನಗೂ ಬ್ಯಾಗು ಸಂಬಂಧನೇ ಇಲ್ಲ, ತೆಗೆದು ಬಿಸಾಕ್ತೀನಿ ಅಂತ ಅವ್ರ ಅಪ್ಪನ ಕೈಲಿ ಕೊಟ್ಲು. ಹಾಗೆ ಬರ್ತಾ ಟೀ ಶರ್ಟ್ ತೊಗೊಬಂದ್ವಿ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯತ್ಯಯ ಅಂದಂಗೆ ಬೆಳಿಗ್ಗೆ ಅಷ್ಟು ಚೆನ್ನಾಗಿ ರೆಡಿಯಾಗಿ ಕುಣಿತಾ ಇದ್ದೆ. ಇವಾಗ ನೋಡಿ ಕಣ್ಣು ಮಾಡ್ಕೊಂಡು ಮಲ್ಕೊಂಡಿದ್ದೀನಿ.